Watch India's largest kids library only on Jio Hotstar. Download the app now. ಯಾರದು ಎಷ್ಟು ಮುದ್ದಾಗಿರೋ ಹಕ್ಕಿಗಳು. ನನಗನ್ಸುತ್ತೆ ಗೂಡು ಮೇಲಿಂದ ಕೆಳಗಡೆ ಬಿದ್ದು ಹೋಗಿರಬಹುದು. ಒಳಗಡೆ ಬನ್ನಿ. ಅಯ್ಯ ಮೋಟೋ, ಇಷ್ಟೊಂದು ಮುದ್ದಾಗಿರೋ ಹಕ್ಕಿಗಳನ್ನ ಎಲ್ಲಿಂದ ಎತ್ತಾಕೊಂಬಂದ್ಯಾ ನೀನು? ಹೇಳ್ತೀನಿ ಕಣೋ, ಇದನ್ನ ಯಾಗೋ ಹೊರಗಡೆ ಬಿಡೋದು. ಆಚೆ ಕಡೆ ನಾಯಿ ಬೆಕ್ಕು ಎಲ್ಲ ಓಡಾಡ್ತಾ ಇವೆ ಕಣೋ. ಅವು ಇದನ್ನ ತಿನ್ನಕ್ ಬಿಡ್ತವೆ ಕಣೋ. ಒಂದ್ ಕೆಲಸ ಮಾಡೋಣ, ಇವಾಗ ಒಳ್ಳೆ ತಿಂಡಿ ಕೊಡೋಣವಾ? ಅಯ್ಯ ಇನ್ನು ಚಿಕ್ಕವು ಕಣ ಮೋಟೋ, ಏನ್ ತಿಂಡಿ ತಿನ್ನುತ್ತವ ಇವು? ಹಕ್ಕಿಗಳ ಆಹಾರ, ಹಕ್ಕಿಗಳ ಕಾಳು ಬೇಕಾದ್ರೆ ತಗೊಳ್ಳಿ ಸರ್. ಹಕ್ಕಿಗಳ ಕಾಳು ನಡೆದವರ ಮನದಲ್ಲಿ ಕಣ. ಪತ್ಲು, ನಾನು ಹೋಗಿ ಕಾಳುಗಳನ್ನ ತಗೊಂಡ್ಬಿಡ್ತೀನಿ. ಅವನೆಲ್ಲಾದ್ರೂ ಬೇರೆ ಕಡೆ ಊಟ ಮಾಡ್ರೆ ಕಷ್ಟ. ನಮಸ್ಕಾರ ಅಣ್ಣ, ನನಗೂ ಹಕ್ಕಿಗಳ ಕಾಳು ಬೇಕಾಗಿತ್ತು, ಕೊಡಿ. ತಗೊಳ್ಳಿ. ಎಂತ ಒಳ್ಳೆ ಕಾಳುಗಳು ಅಂದ್ರೆ ಇಂಥ ಕಾಳು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಕಾಳುಗಳನ್ನ ಸ್ವಲ್ಪ ಹಾಕಿದ್ರೆ ಸಾಕು, ಸ್ವಲ್ಪ ಹೊತ್ತಿನಲ್ಲೇ ದಪ್ಪಗಾಗ್ಬಿಡ್ತವೆ. ಹೌದಾ? ಹಾಗಾದ್ರೆ ಬೇಗ ನನಗೆ ಕಾಳು ಕೊಟ್ಬಿಡಿ. ಬೇಗ ಕೊಡಿ. ತಗೊಳ್ಳಿ. ತಿನ್ನಿ ಬೇಗ. ಇನ್ನು ಹಾಕ್ತೀನಿ, ನಿಧಾನಕ್ಕೆ ತಿನ್ನಿ. ಮೋಟೋ, ಹಕ್ಕಿಗಳು ನಮ್ಮ ಮನೇಲಿ ಸೇಫ್ ಆಗಿರುತ್ತೆ ಕಣ. ನಡಿಯೋ, ಮಾರ್ಕೆಟ್ಗೆ ಹೋಗಿ ರೇಷನ್ ಅದೆಲ್ಲ ತಗೊಂಬರೋಣ. ಬಾಪತ್ಲು. ಅಯ್ಯೋ, ಹತ್ತಕ್ಕಾಗಲ್ವಲ್ಲ. ಹಕ್ಕಿಗಳೇ, ಕಮಾನ್. ಜಾನ್ ಆಗ್ತೀನಿ ಡೌನ್. ನಂಬರ್ 1 ನಂಬರ್ 2 ನೀವಿಬ್ರು ಮೋಟು ಪತ್ಲು ಹೇಳ್ದಂಗೆ ಕೇಳ್ಕೊಂಡೇ ಇರ್ಬೇಕು. ಓಕೆ? ಈಗ ನಾನು ಇಲ್ಲಿಗೆ ಬಂದಿದ್ದೀನಲ್ಲ, ಇಲ್ಲಿಂದ ಏನಾದ್ರೂ ತಗೊಂಡೇ ಹೋಗೋದು. ಎಲ್ಲ ಹಾಕೊಂಡ್ಬಿಡ್ತೀನಿ, ಒಂಚೂರು ಉಳಿಸ್ಬಾರ್ದು. ಮೋಟೋ, ಮೇಲೆ ಕೆಳಗೆ ಯಾಕೋ ಹಿಂಗೆ ಗಿರ್ತಾ ಇದೆಯಾ ನೀನು? ಅಲ್ಲಿ ಅಯ್ಯ ಮೋಟೋ, ಚಿಕ್ಕ ಹಕ್ಕಿಗಳು ಇಷ್ಟು ಬೇಗ ಇಷ್ಟು ದಪ್ಪಕ್ಕೆ ಎತ್ತರಕ್ಕೆ ಹೆಂಗೋ ಆದ್ವು? ಪತ್ಲು ಒಂದು ಮಾರಕ್ ಬಂದಿದ್ದಲ್ಲ, ಅವ್ನು ಹೇಳ್ದ ಕಣೋ, ಇದು ಮಾಯಾಮಂತ್ರದ ಕಾಳುಗಳು, ಇದನ್ನ ಸ್ವಲ್ಪ ಹಾಕಿದ್ರೆ ಸಾಕು, ಸ್ವಲ್ಪ ಹೊತ್ತಿಗೆ ಹಕ್ಕಿಗಳು ದೊಡ್ಡದಾಗಿ ಎತ್ತರಕ್ಕಾಗುತ್ತೆ ಅಂತ ಹೇಳ್ದ ಕಣೋ. ನಾವು ಸ್ವಲ್ಪ ಜಾಸ್ತಿ ಆಗ್ದೆ, ಅವ್ನು ಹೇಳಿದಕ್ಕಿಂತ ಇನ್ನೂ ದೊಡ್ಡದಾಗ್ಬಿಟ್ಟಿದೆ ಕಣೋ ಇದು. ಇಲ್ಲ ಹಕ್ಕಿಗಳೇ, ನಾನ್ ನಿಮ್ಮನ್ನ ಉಪವಾಸ ಇರಕ್ಕೆ ಬಿಡೋದಿಲ್ಲ. ಪತ್ಲು, ಇವೆರಡಕ್ಕೂ ಊಟದ ವ್ಯವಸ್ಥೆ ಮಾಡೋಣ ಕಣೋ. ಮನೇಲಿ ಏನಾದ್ರೂ ಅಕ್ಕಿ ಕಾಳುಗಳು ಇದ್ದೇ ಇರುತ್ತೆ, ಅದನ್ನೇ ಹಾಕೋಣ. ಏನಂತೀಯ ಪತ್ಲು? ಓಕೆ. ಅಯ್ಯಯ್ಯೋ ಮೋಟೋ, ನಿನ್ ಪ್ರೀತಿ ಹಕ್ಕಿಗಳು ಮನೆನೆಲ್ಲ ಹುಡುಕ್ಬಿಟ್ಟು ಆಗ್ಲೇ ಎಲ್ಲ ತಿನ್ನಾಕ್ಬಿಟ್ಟಿವೆ ಕಣ. ಪತ್ಲು, ಇವೆರಡಕ್ಕೂ ಇನ್ನೂ ಹೊಟ್ಟೆ ಹಸಿವು ಕಣೋ. ಪಾಪ ಏನಾದ್ರು ತಿನ್ನಕ್ ಕೊಡ್ಬೇಕು ಕಣೋ. ನಡಿ, ಬೇಗ ಹೋಗಿ ಮಾರ್ಕೆಟ್ ಇಂದ ಏನಾದ್ರು ತಗೊಂಬಂದ್ಬಿಡೋಣ. ಪಾಪ ತಿನ್ಲಿ. ತಗೊಳ್ಳಿ, ತಿನ್ನಿ. ಮೋಟೋ, ಇವುಗಳದ್ದು ಹೊಟ್ಟೆನ ಕನ್ನ ಮಾಡಿ ಕಟ್ಟೆನ. ಅಯ್ಯ, ಇಷ್ಟಿದ್ದ ಇಷ್ಟೊಂದು ತಿಂತಾ ಇವೆ, ಇನ್ನೂ ದೊಡ್ಡದಾಗ್ಬಿಟ್ರೆ ನಮ್ಮನ್ನ ಫುಲ್ ಬರ್ಬಾದ್ ಮಾಡ್ಬಿಟ್ಟು ನಮಗೂ ಹೊಟ್ಟೆ ಗಿಟ್ಟಿಲ್ದಂಗೆ ಮಾಡ್ಬಿಡ್ತೆ ಕಣ. ನಾನು ಹೇಳ್ತೀನಿ, ಇವೆರಡನ್ನು ಕಾಡಿಗೆ ಹೋಗ್ಬಿಟ್ಬಿಟ್ಬಿಡೋಣ ಬಾರ. ಅಯ್ಯೋ ಪತ್ಲು, ಪಾಪ ಎರಡ್ರದ್ದು ಮುಖ ನೋಡೋ, ಬಹಳ ಫೀಲಿಂಗ್ ಅಲ್ಲಿ ಇವೆ. ಯಾರು ಇಲ್ದಿರೋ ಕಾಡ್ನಲ್ಲಿ ಇವನ್ನ ಯಾರೋ ನೋಡ್ಕೊಳ್ತಾರೆ. ಏನು ಮಾಡಕ್ಕಾಗಲ್ಲ ಮೋಟೋ, ಮನ್ಸನ್ ಗಟ್ಟಿ ಮಾಡ್ಕೊಂಡು ಇವೆರಡನ್ನು ಕಾಡಲ್ಲಿ ಬಿಡ್ಲೇಬೇಕು. ಸರಿ ಪತ್ಲು, ನೀನ್ ಹೇಳ್ದಂಗೆ ಆಗ್ಲಿ. ಮಕ್ಕಳೇ,
ನಾವೆಲ್ಲ ವಾಕಿಂಗ್ ಹೋಗೋಣ ಇವತ್ತು. ಮಕ್ಕಳೇ, ಇದು ಕಾಡು. ಇಲ್ಲಿ ನೀವು ಎಷ್ಟು ದೂರ ಬೇಕಾದ್ರೂ ಹಾರಾಡ್ತಾ ಇರಬಹುದು. ಒಳ್ಳೆ ವಾತಾವರಣ. ಈ ಕಾಡಲ್ಲಿ ಹಣ್ಣು ಹಂಪಲು ಏನ್ ಬೇಕಾದ್ರೂ ಸಿಗತ್ತೆ. ತಿನ್ನಿ, ಕುಡಿರಿ, ಎಂಜಾಯ್ ಮಾಡಿ. ಪಪ್ಪ ಪತ್ವ ಕೇಳಿಸ್ಕೊಂಡೆ ನೀನು? ಇವು ನನ್ನ ಪಪ್ಪ ಅನ್ಬಿಟ್ಟು ಕಣೋ. ನಾನು ಇದನ್ನ ಕಾಡಿಗೆ ಬಿಡಲ್ಲ ಕಣೋ. ಮೋಟು ನನ್ನ ಮಾತು ಕೇಳೋ. ಇದು ಎಮೋಷನಲ್ ಆಗೋ ಟೈಮ್ ಅಲ್ಲ ಕಣೋ. ನಾವು ಯಾವಾಗಲೂ ಇವೆರಡನ್ನೇ ನೋಡ್ಕೊಳ್ತಿದ್ರೆ ಇನ್ನು ಮುಂದೆ ನಮಗೆ ಹೊಟ್ಟೆಗೆ ತಿನ್ನೋಕ್ಕೆ ಏನೂ ಇರಲ್ಲ ಕಣೋ. ಮಕ್ಕಳೇ, ಅಲ್ಲಿ ನೋಡಿ. ಬರೋ. ಜೀವನ್ಗಳಿರ ಯಾಕಪ್ಪ ಟೆನ್ಷನ್ ಮಾಡ್ಕೋತಾ ಇದೀರಾ? ನಾನ್ ಚೆಕ್ ಮಾಡ್ತೀನಿ ಬಿಡ್ರಪ್ಪ, ಬರ್ಲಿ ಅದು. ಅಯ್ಯಪ್ಪ, ನಾನು ನನ್ನ 20 ವರ್ಷದ ಅನುಭವದಲ್ಲೇ ಇಷ್ಟೊಂದು ದೊಡ್ಡ ಪಕ್ಷಿನ ನೋಡೇ ಇರ್ಲಿಲ್ಲ. ಸಿಕ್ಬಿಡ್ತು ಕಣ್ರಪ್ಪ. ಇದು ಒರಿಜಿನಲ್ ಅಕ್ಕಿಗಳಲ್ಲ. ಇದು ಮೇಲ್ಗಡೆ ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ. ಇಲ್ಲಿ ನಂಬರ್ 1 ನಂಬರ್ 2 ಅಂತ ಬರ್ತಿದ್ಯಪ್ಪ. ಇಲ್ಲಿ ನೋಡಿ ಬೇಕಾರೆ. ಬರ್ರಪ್ಪ, ನೋಡ್ರಪ್ಪ. ಜಾನ್ ಮತ್ತೆ ಆಟ ಆಡ್ತಾ ಇದ್ದಾನೆ. ಅವ್ರಿಬ್ಬರು ಮಕ್ಕಳಿಗೂ ಈಗ ಸಖತ್ ಒದೆ ಕೊಡ್ತೀನಿ, ನೋಡ್ತಾ ಇರಿ. ಒಂದು ನಿಮಿಷ ಇರೋ ಮೋಟು. ಇಲ್ಲಿ ಕೇಳು, ಪ್ರತಿ ಸಾರಿ ನೋಡಿದ್ದೆಲ್ಲ ನಿಜ ಆಗೋದಿಲ್ಲ ಕಣ. ಹಂಗಾದ್ರೆ ಅವ್ರಿಬ್ಬರನ್ನು ಹಂಗೆ ಬಿಟ್ಬಿಡ್ಬೇಕಾ? ಯೋಚನೆ ಮಾಡೋ, ಯಾಕೆಂದ್ರೆ ಖಾಲಿ ಹೊಟ್ಟೆಲ್ ನನ್ನ ತಲೆ ಓಡೋದಿಲ್ಲ. ಐಡಿಯಾ ಕೊಡೋ ಬೇಗ. ಐಡಿಯಾ ಬನ್ನಿಲೆ. ಬಂದ್ರು ನನ್ನ ಅಕ್ಕಿ ಮಕ್ಕಳು ಬಂದ್ಬಿಟ್ವು. ಬನ್ನಿ ಮಕ್ಕಳೇ, ನನ್ನ ಗಟ್ಟಿಯಾಗಿ ತಪ್ಕೊಬಿಡಿ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ಮಾತ್ರ ನನ್ನ ಈ ಮುದ್ದು ಮಕ್ಕಳನ್ನ ದೂರ ಮಾಡ್ಕೊಳ್ಳೋದಿಲ್ಲ. ಓಕೆ ಡಾಕ್ಟರ್ಣ, ಈ ಮಕ್ಳಿಗೆ ಪಾಪ ತಿನ್ನಕ್ಕೆ ಕುಡಿಯಕ್ಕೆ ಏನಾದ್ರು ಇದ್ರೆ ದಯವಿಟ್ಟು ಕೊಡೋಣ. ಮೋಟು, ನನ್ನ ಜೀವದ ಗೆಳೆಯ, ನಿನ್ನ ಮಕ್ಕಳು ನನ್ನ ಮಕ್ಕಳಿದ್ದಂಗೆ ಕಣಪ್ಪ. ಬಿಸ್ತಲ್ ಬಂದಿದ್ದಾರೆ, ನಾಲ್ಗೆಲ್ಲ ಒಣಗೋಗಿರುತ್ತೆ. ಕುಡಿಯಕ್ಕೆ ತಣ್ಣಗೆ ನೀರು ಕೊಡ್ತೀನಪ್ಪ ಮೊದ್ಲು. ಮೋಟು, ನಿಮ್ ಮಕ್ಕಳ ಬಾಡಿಯಿಂದ ನೀರ್ ಯಾಕಪ್ಪ ಹೊರಗಡೆ ಬರ್ತಾ ಇದೆ? ಓಕೆ ಓಕೆ, ಈಗಲೇ ಆಪರೇಷನ್ ಮಾಡಿ ಅವ್ರನ್ನ ಸರಿ ಮಾಡ್ಬಿಡ್ತೀನಪ್ಪ. ಅಯ್ಯಯ್ಯೋ ಮಕ್ಕಳೇ, ಹೆದರ್ಕೊಂಡು ಎಲ್ಲಿಗೆ ಓಡ್ತಾ ಇದ್ದೀರಾ ನೀವು? ನಾನ್ ನಿಮ್ ಪಪ್ಪ ಇದ್ದೀನಿ, ಬನ್ನಿ. ಜಾನ್, ನಾನು ಈ ಚಿಕ್ಕ ಮಕ್ಕಳನ್ನ ಕದಿಯೋದಿಕ್ಕೆ ನಿನ್ಗೆ ಎಷ್ಟೋ ಧೈರ್ಯ? ನಾನು ಯಾರನ್ನೂ ಕದಿಲ್ಲಪ್ಪ. ಇವರೇ ಓಡಿ ನನ್ನ ಹತ್ರ ಬಂದಿದ್ದಾರೆ. ಸುಳ್ಳು ಹೇಳ್ತೀಯನೋ? ನಾನು ಈ ಮಕ್ಕಳನ್ನ ಚೆನ್ನಾಗಿ ಸಾಕಿ ಸಲಹಿ ಇಷ್ಟು ದೊಡ್ಡವ್ರನ್ನಾಗಿ ಮಾಡಿದ್ದೀನಿ. ನೀನು ಇವ್ರನ್ನ ಕರ್ಕೊಂಡೋಗಿ ನೋಡ್ತಾ ಇದೀಯಾ? ನೀನ್ ಬಿಡೋದಿಲ್ಲ ಇವತ್ತು. ಮಕ್ಕಳಿಗೆ ಹೇಳ್ಕೊಳಕ್ಯ ಎಷ್ಟೋ ಧೈರ್ಯ ನಿಂಗೆ? ಮಕ್ಕಳೇ, ಜಾನ್ ನಿಮ್ಮನ್ನ ಕರ್ಕೊಂಡು ಹೋಗೋಸ್ಕರ ಬಂದಿದ್ದಾನೆ. ನೀವಿಬ್ರು ನನ್ನನ್ನ ಪ್ರೀತಿ ಮಾಡ್ತೀರಾ ಅಂದ್ರೆ ನೀವಿಬ್ರು ಸೇರ್ಕೊಂಡು ಜಾನ್ನ ಕುಕ್ಬಿಡಿ. ಅವನು ನಮ್ಮೆಲ್ಲರನ್ನು ದೂರ ಮಾಡಕ್ ನೋಡ್ತಾ ಇದ್ದಾನೆ. ಓಕೆ, ನೀವೇನಾದ್ರೂ ಜಾನ್ನ ಕುಕ್ಲಿಲ್ಲ ಅಂದ್ರೆ ಡಾಕ್ಟರ್ ಅಣ್ಣ ನಿಮ್ಮಿಬ್ಬರಿಗೂ ಹೊಟ್ಟೆ ಆಪರೇಷನ್ ಮಾಡಕ್ ಬಿಡ್ತಾರೆ. ನಾನು ಮಾಡಿದ ಐಡಿಯಾ ನಂಗೆ ರಿವರ್ಸ್ ಆಗೋಯ್ತಾರಪ್ಪ. ಅಯ್ಯೋ 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 ಡಬಲ್ ವೈಲ್. ಅಯ್ಯೋ ಬೇಡ ಕಡ್ರು, ನನಗೆ ಬ್ಯಾಕ್ ಆಪರೇಷನ್ ಯಾಕೋ ಮಾಡ್ತಿದ್ದೀರಾ? ಬಿಟ್ಬಿಡ್ರು. ನಂಬರ್ 1 ನಂಬರ್ 2 ಇವ್ರಿಗೆ ನಾವು ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ಕಡ್ರು. ಬಿಟ್ಬಿಡ್ರು, ಸಾಕು ಬಿಟ್ಬಿಡ್ರು. ಅಯ್ಯಯ್ಯೋ
ಕಾಪಾಡಿ ಸಾರ್, ನನ್ನ ಜೈಲ್ಗೆ ಹಾಕ್ಬಿಡಿ ಸಾರ್, ನೀವು ಕೈ ಮುಗಿತೀರಿ ಸಾರ್. ಯು ಆರ್ ಅಂಡರ್ ಅರೆಸ್ಟ್. ಚಿಂಗಂ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಖಂಡಿತವಾಗ್ಲೂ ಇಂಪಾಸಿಬಲ್. ನೀನು ಜೈಲಿನಲ್ಲಿ ಇಡ್ಲಿ ಮಾಡಬೇಕು, ದೋಸೆ ಮಾಡಬೇಕು, ಎಲ್ಲಾನು ಮಾಡ್ಕೊಡ್ಬೇಕು. ಇಲ್ಲ ಸಾರ್, ನನಗಿವೆಲ್ಲ ಮಾಡಕ್ ಖಂಡಿತ ಬರೋದಿಲ್ಲ ಸಾರ್. ಜಾನ್, ಆ 2 ಕೋಳಿಗಳನ್ನ ಕಟ್ ಮಾಡಿ ಇವತ್ತು ಜೈಲಿನಲ್ಲಿ ನಿಂಗೆ ಬಿರಿಯಾನಿ ಊಟ. Watch India's largest kids library only on Geo Hotstar. Download the app now.